ನಮಸ್ಕಾರ ಸ್ನೇಹಿತರೆ, MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರೊಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಬಾಲ್ ಬ್ಯಾಡ್ಮಿಂಟನ್ ಈ ಒಂದು ವಿಷಯದ ಮೇಲೆ ನಾನು ಹಿಂದಿನ ತರಗತಿಯನ್ನು ಮಾಡಿದ್ದೀನಿ. ಆ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಇದು ಗ್ರೂಪ್ ಗೇಮ್ಸ್ ಆಗಿರ್ತೈತೆ. ಗ್ರೂಪ್ ಗೇಮ್ಸ್ ಮೇಲೆ ನಾನು ಇಲ್ಲಿವರೆಗೆ 10 ಗೇಮ್ಸ್ ಬಗ್ಗೆ ತರಗತಿಗಳನ್ನು ಮಾಡಿದ್ದೀನಿ. ಯಾರೆಲ್ಲ ಆ ತರಗತಿಗಳನ್ನು ನೋಡಿಕೊಂಡಿಲ್ಲೋ ಆ ತರಗತಿಗಳನ್ನು ನೋಡಿ, ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ಕೂಡ ನಮ್ಮ ಚಾನಲಲ್ಲಿ ನಾನು ಮಾಡಾಕಿದ್ದೀನಿ. ಹಾಗೆ ಪೇಪರ್ 1 GK ಸಂಬಂಧಪಟ್ಟಂತಹ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಏನು ಬರುತ್ತೋ ಆ ಒಂದು ಪತ್ರಿಕೆಯಲ್ಲಿ ಇರುವಂತಹ ಟಾಪಿಕ್ಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು HSTR ನೇಮಕಾತಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈಗ ಬಾಲ್ ಬ್ಯಾಡ್ಮಿಂಟನ್ ಮೇಲೆ ಏನು ಮಾಡೋಣ, ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ. ಬಾಲ್ ಬ್ಯಾಡ್ಮಿಂಟನ್ ಅಂಕಣದ ಉದ್ದ ಮತ್ತು ಅಗಲ ಎಷ್ಟು? ಉದ್ದ ಎಷ್ಟಿದೆ? 24.38 ಮೀಟರ್ ಉದ್ದ ಇದೆ. ಅಗಲ ಕೇಳಿದರೆ 12.19 ಮೀಟರ್ ಅಗಲ ಇದೆ. ಇವಾಗ ಅಡಿಯಲ್ಲಿ ಕೇಳಿದ್ರೆ 80 ಅಡಿ ಉದ್ದ ಇದೆ, 40 ಅಡಿ ಅಗಲ ಇದೆ. ಮೀಟರಲ್ಲಿ ಕೇಳಿದರೆ ಇದು ಹೇಳಬೇಕು, ಅಡಿಯಲ್ಲಿ ಕೇಳಿದರೆ ಅದು ಹೇಳಬೇಕು. ಬಾಲ್ ಬ್ಯಾಡ್ಮಿಂಟನ್ ತಂಡದ ಒಂದರಲ್ಲಿ ಆಟಗಾರರ ಸಂಖ್ಯೆ ಎಷ್ಟಿರ್ತಾರೆ ಅಂತ ಕೇಳಿದರೆ 8 ಜನ ಆಟಗಾರರು ಇರ್ತಾರೆ. ಅಂದರೆ 5 ಜನ ಆಡ್ತಾರೆ, 3 ಜನ ಇರ್ತಾರೆ, ಬದಲಿ ಆಟಗಾರರು ಇರ್ತಾರೆ. ಬಾಲ್ ಬ್ಯಾಡ್ಮಿಂಟನ್ ಚೆಂಡಿನ ತೂಕ ಎಷ್ಟಿರ್ತೈತೆ ಅಂದರೆ 22ರಿಂದ 23 ಗ್ರಾಮ್ ಇರ್ತೈತೆ. ಬಾಲ್ ಬ್ಯಾಡ್ಮಿಂಟನ್ ಆಫ್ ಇಂಡಿಯಾ ಸ್ಥಾಪನೆಯಾದಂಥ ವರ್ಷ ಯಾವುದು ಕೇಳಿದರೆ 1954. ಬಾಲ್ ಬ್ಯಾಡ್ಮಿಂಟನ್ ಆಟದ ಕೆಲವು ನಿಯಮಗಳನ್ನು ಸುಧಾರಿಸಿದ್ದು ಯಾವುದಂದರೆ ಮದ್ರಾಸ್ ಸ್ಟಾಪ್ ಕ್ಲಬ್ರವರು ಏನು ಮಾಡ್ತಾರೆ, ಬಾಲ್ ಬ್ಯಾಡ್ಮಿಂಟನ್ ಆಟದ ನಿಯಮಗಳನ್ನು ಸುಧಾರಿಸ್ತಾರೆ. ಹೊನಲಿ ಬೆಳಕಿನ ಪಂದ್ಯಾವಳಿಯಲ್ಲಿ ಬಳಸುವಂತಹ ಚೆಂಡಿನ ಬಣ್ಣ ಯಾವುದು ಅಂದರೆ ಅದು ಯಾವ ಬಣ್ಣ ಆಗಿರ್ತೈತೆ? ಬಿಳಿ ಬಣ್ಣ ಆಗಿರ್ತೈತೆ. ಯಾಕಂದರೆ ಸ್ಪಷ್ಟವಾಗಿ ಕಾಣಬೇಕಂತೇಳಿ ಆ ರೀತಿ ಬಿಳಿ ಬಣ್ಣವನ್ನು ಬಳಸ್ತಾರೆ, ಬಿಳಿ ಬಣ್ಣದ ಚೆಂಡನ್ನು ಬಳಸ್ತಾರೆ. ಬಾಲ್ ಬ್ಯಾಡ್ಮಿಂಟನ್ನ ಪಂದ್ಯದಲ್ಲಿ ಅಂಕಣದ ನೆಟ್ಟಿನ ಮಧ್ಯಭಾಗದಲ್ಲಿ ಅಂದರೆ ಭೂಮಿಯಿಂದ ನೆಟ್ಟಿನ ಎತ್ತರ ಎಷ್ಟಿರ್ತೈತೆ ಅಂದರೆ 182 ಸೆಂಟಿಮೀಟ್ರ್ ಇರ್ತೈತೆ. ಅಂದರೆ ಮೀಟರ್ ಹೇಳಬೇಕಾದ್ರೆ 1.82 ಮೀಟರ್ ಇರ್ತೈತೆ. ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ ಸರ್ವಿಸ್ ಆಯ್ಕೆ ಮಾಡಿಕೊಂಡ ತಂಡಕ್ಕೆ ಒಂದು ಬಾರಿ ನೀಡುವಂತಹ ಒಟ್ಟು ಹ್ಯಾಂಡ್ ಸರ್ವಿಸ್ ಎಷ್ಟಿರ್ತದೆ ಅಂದರೆ 5 ಹ್ಯಾಂಡ್ ಸರ್ವಿಸ್ ಇರ್ತವೆ. ಬಾಲ್ ಬ್ಯಾಡ್ಮಿಂಟನಲ್ಲಿ ಆಟದಲ್ಲಿ ಸರ್ವಿಸ್ ಆಯ್ಕೆ ಮಾಡಿಕೊಂಡಂಥ ತಂಡಕ್ಕೆ ಏನು ಮಾಡ್ತಾರೆ, ಒಂದು ಬಾರಿ ನೀಡುವಂಥ ಒಟ್ಟು ಹ್ಯಾಂಡ್ ಸರ್ವಿಸ್ಗಳು ಎಷ್ಟು ಅಂದರೆ ಅದು 5. ಇವಾಗ ನೋಡ್ರಿ, ಬಾಲ್ ಬ್ಯಾಡ್ಮಿಂಟನ್ ಪಂದ್ಯವನ್ನು ಈ ಮುಖಾಂತರ ಪ್ರಾರಂಭಿಸ್ತೀವಿ ಅಂದರೆ ಪ್ಲೇ ಮೂಲಕ ಪ್ರಾರಂಭಿಸ್ತೀವಿ. ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಯಾವುದೇ ತಂಡವು ಮೊದಲು ಈ ಅಂಕವನ್ನು ಗಳಿಸಿದರೆ ಅಂಕನ ಬದಲಾಯಿಸಬೇಕು. ಯಾವುದೇ ತಂಡ ಅದಾಗಲಿ ಇದಾಗಲಿ 8, 15, 21 ಅಂಕಗಳು ಗಳಿಸಿದ್ರೆ ಏನು ಮಾಡಬೇಕು, ಅಲ್ಲಿ ಏನು ಮಾಡಬೇಕಂದ್ರೆ ಅಂಕಣ ಬದಲಾವಣೆ ಮಾಡಬೇಕಿಲ್ಲಿ. 2 ಸಲ ಚೆಂಡು ರಾಕೆಟ್ಗೆ ಬಡಿದರೆ ಹೀಗೆ ಹೇಳ್ತೀವಿ, ಏನಂತ ಹೇಳ್ತೀವಿ ಅಂದರೆ ಡಬಲ್ ಟಚ್ ಅಂತೇಳಿ ಹೇಳ್ತೀವಿ. ಫುಟ್ಪಾಲ್ಟ್ ಶಬ್ದವು ಇದರೊಂದಿಗೆ ಸಂಬಂಧಿಸಿದೆ ಅಂದರೆ ಬಾಲ್ ಬ್ಯಾಡ್ಮಿಂಟನ್ಗೆ ಏನು ಫುಟ್ಪಾಲ್ಟ್ ಅಂತೇಳಿ ಕರಿತೀವಿ. ಬಾಲ್ ಬ್ಯಾಡ್ಮಿಂಟನ್ ಆಟವು 3 ಸೆಟ್ಗಳಿಂದ ಕೂಡಿದ್ದು ಪ್ರತಿ ಸೆಟ್ಗೆ ಎಷ್ಟು ಅಂಕಗಳು ನಿಗದಿಯಾಗಿರ್ತದೆ ಅಂದರೆ 29 ಸೆಟ್ಗಳು, 29 ಅಂಕಗಳು ಏನಾಗ್ತದೆ ನಿಗದಿ ಆಗಿರ್ತೈತೆ. ಸರ್ವ್ ಮಾಡಿದ ಚೆಂಡು ಯಾವುದೇ ಗೆರೆಯ ಮೇಲೆ ಬಿದ್ದರೆ ನಿರ್ಣಾಯಕರಾಗಿ ನಿಮ್ಮ ತೀರ್ಪು ಏನಾಗ್ತದೆ ಅಂದರೆ ಅದು ತಪ್ಪೆಂದು ಪರಿಗಣಿಸ್ತೀವಿ. ಮತ್ತು ಸರ್ವ್ ಮಾಡಿದ ಆತ ಏನು ಮಾಡ್ತಾನೆ, ಸರ್ವ್ ಮಾಡುವ ಅವಕಾಶ ಏನು ಮಾಡ್ತಾನೆ, ಅವನು ಕಳ್ಕೊಳ್ತಾನೆ. ಸರ್ವ್ ಮಾಡುವ ಟೈಮ್ನಾಗೆ ಏನಾದರೂ ಚೆಂಡು ಯಾವುದೇ ಒಂದು ಗೆರೆ ಮೇಲೆ ಬಿದ್ದರೆ ಅದೇನಾಗ್ತೈತೆ, ತಪ್ಪಾಗ್ತೈತೆ. ಮತ್ತು ಅವ ಸರ್ವಿಸ್ ಮಾಡುವವನು ಏನು ಮಾಡ್ತಾರೆ, ಆ ಸರ್ವಿಸ್ ಕೂಡ ಏನು ಮಾಡ್ತಾರೆ, ಅವರು ಕಳ್ಕೊಳ್ತಾರೆ ಅಂತ ಅರ್ಥ ಇದು. ಬಾಲ್ ಬ್ಯಾಡ್ಮಿಂಟನ್ ಆಟವು ಉಗಮವಾದಂತಹ ದೇಶ ಕೇಳಿದರೆ ಅದು ಭಾರತ. ಬಾಲ್ ಬ್ಯಾಡ್ಮಿಂಟನ್ ಎಲ್ಲಿ ಹುಟ್ಕೊಳ್ತಂದರೆ ಭಾರತದಲ್ಲಿ ಹುಟ್ಕೊಳ್ತೈತೆ. ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ ಪ್ರತಿಯೊಬ್ಬ ಆಟಗಾರ ತನ್ನ ಸರದಿಯ ಸರ್ವನ್ನು ಪ್ರಾರಂಭ ಮಾಡುವುದು ಎಲ್ಲಂದರೆ ತನ್ನ ಬಲಬದಿಯಿಂದ ಅಥವಾ ಬಲ ಅಂಕಣದಿಂದ ಏನು ಮಾಡಬೇಕು, ಸರ್ವಿಸನ್ನು ಮಾಡಬೇಕು.
ಇವಾಗ ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ ಮೊದಲನೇ ಸೆಟ್ ಮತ್ತು ಎರಡನೇ ಸೆಟ್ ನಂತರ ಎರಡೂ ತಂಡಗಳಿಗೆ ದೊರೆಯುವ ವಿಶ್ರಾಂತಿ ಎಷ್ಟಂದರೆ ಅದು 2 ನಿಮಿಷ ವಿಶ್ರಾಂತಿ ಏನು ಮಾಡ್ತೈತೆ ಸಿಗ್ತೈತೆ. 2 ನಿಮಿಷ ಮತ್ತು ಲಾಸ್ಟ್ ಟೈಮಲ್ಲಿ ಏನು ಮಾಡ್ತಾರೆ 5 ನಿಮಿಷ ಕೊಡ್ತಾರೆ. ಇಲ್ಲಿ ಗಂಟೆ ಏನಾಯಿತು ಬಾಲ್ ಬ್ಯಾಡ್ಮಿಂಟನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಮುಂದಿನ ತರಗತಿಯಲ್ಲಿ ಮಾಡೋಣ ಬ್ಯಾಡ್ಮಿಂಟನ್ ಅಂದರೆ ಶಟಲ್ ಬ್ಯಾಡ್ಮಿಂಟನ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವಾಚ್ ಮಾಡಿ. ನಾನು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಫುಲ್ ಸಿಲೆಬಸ್ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟ್ ಮಾಡ್ತೀನಿ. ಇವಾಗ ದೈಹಿಕ ಶಿಕ್ಷಣ ಪಠ್ಯಪುಸ್ತಕನೂ ಕೂಡ 9th ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. 9th ಒಂದು ಕಂಪ್ಲೀಟ್ ಆದರೆ ಆಮೇಲೆ 10th ಒಂದೇ ಇರೋದು. 6th ಹೇಳ್ಕೊತಾ ಬಂದಿದ್ದೀನಿ. ಅದಕ್ಕೋಸ್ಕರ ಯಾರು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೋತೀರೋ ಅವರು ಏನು ಮಾಡಿ ಅಂದರೆ ಈ ಒಂದು ತರಗತಿಗಳನ್ನು ವೀಕ್ಷಿಸಿ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.